ಪಶ್ಚಿಮದಿಂದ ಅರಬಸ್ತಾನದಿಂದ ಅರಬರು ಬಂದವರು ಅಂತ ಆದರೆ ಹಾಗಾದರೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಅಂಬೇಡ್ಕರ್ ಅವರು ಯಾರು? ಗುಜರಾತಲ್ಲಿ ಹುಟ್ಟಿದಂಥ ಮಹಾತ್ಮ ಗಾಂಧೀಜಿಯವರು ಯಾರು? ಇದನ್ನು ಕಾಂಗ್ರೆಸ್ ಅವ್ರಿಗೆ ಕೇಳಬೇಕು. ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾಪುರುಷ, ಪುಣ್ಯ ಪುರುಷ ಅಂಬೇಡ್ಕರ್ ಅವರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು, ಇವ್ರ ಪ್ರಕಾರ ಹರಬರಾದರೆ ನಮ್ಮ ಗತಿ ಏನು? ನಾನು ಕರ್ನಾಟಕಕ್ಕೆ ಬರ್ತೀನಿ, ನಾವು ಕರ್ನಾಟಕದವರು, ಬೆಂಗಳೂರವರು, ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟಿದವರು ಅಂತ ನಾವು ಹೇಳ್ತೀವಿ, ಬೆಂದಕಾಳೂರು. ಹಂಗಾರೆ ನಮ್ಮನ್ನು ಆಫ್ರಿಕಾಗೆ ಕರ್ಕೊಂಡೋಗಿ ಬಿಡ್ತಾರ? ಕೆಂಪೇಗೌಡರು ಯಾರಾಗಾರೆ? ಅವರು ಆಫ್ರಿಕಾದವರ? ಬಾಲಗಂಗಾಧರನಾಥ ಸ್ವಾಮೀಜಿ ಯಾರು? ಅವರು ಆಫ್ರಿಕಾದವರ? ಸಿದ್ಧಗಂಗಾ ಸ್ವಾಮೀಜಿಯವರು ಯಾರು? ಅವರು ಆಫ್ರಿಕಾದವರ? ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಇವತ್ತು. ಇದೊಂದು ಜಾತಿ ಅಲ್ಲ, ಜನಾಂಗ ನಿಂದನೆ ಮಾಡಿರೋಂಥದ್ದು ಕಾಣಿಸ್ತಾ ಇದೆ. ಈಗಾಗಲೇ ನಮ್ಮನ್ನು ಕಾಂಗ್ರೆಸ್ ಅವರು ಹಿಂದೂಗಳನ್ನು ಎರಡನೇ ದರ್ಜೆಯ ಥರ ನೋಡೋಕ್ಕೆ ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮಾಡಿ ಅದೇ ರೀತಿ ಹಿಂದೂಗಳ ಕಗ್ಗೊಲೆ ನಿರಂತರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇದೇ ಮನುಷ್ಯ ಮೋದಿ ಅಂತ ಹೇಳಿದ್ರೆ ಕಪ್ಪಾಳ ಕೊಡಿರಿ ಅವರಿಗೆ ಅಂತ ಹೇಳಿದೆ ತಂಗಡ್ಗಿ. ಮೋದಿ ಅವ್ರು ಭಾರತೀಯರು, ನಮ್ಮ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ, ಎಲೆಕ್ಟೆಡ್ ಪ್ರಧಾನಮಂತ್ರಿ, ನಾಮಿನೇಟೆಡ್ ಅಲ್ಲ, ಎಲೆಕ್ಟೆಡ್ ಪ್ರಧಾನಮಂತ್ರಿ. ಅವರ ಮೋದಿ ಅಂತ ಕೂಗಿದ್ರೆ ಕಪ್ಪಾಳ ಕೊಡಿರಿ ಅಂತ. ಏನಪ್ಪ ತಂಗಡಗಿ, ಈಗ ಇವರು ಯಾರೋ ಪಿತ್ರೋಡೇನ ಏಂದ್ರ ಹೊಡಿತೀರಪ್ಪ? ಕಪ್ಪಾಳ ಕೊಡಿರಿ ಅಂತ ಅವಾಗ ಹೇಳಿದ್ರಿ. ಈಗ ಈ ಪಿತ್ರೋಡೇನ ಏಂದ್ರಲ್ಲಿ ಹೊಡಿತೀರಾ? ಪಿತ್ರೋಡನ ಏಂದ್ರ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಅವರು? ಇದು ನಮ್ಮ ಪ್ರಶ್ನೆ.